ಪಶು ವೈದ್ಯನ ಲಂಚ ಬರೀ 50 ರೂಪಾಯಿ. ಬೈಕ್ ಹತ್ತಲಿಲ್ಲ, ಮೇಕೆ ಜೀವ ಹೋಯ್ತಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹಡದಾಯಿ ಪಶು ವೈದ್ಯರು. ಪಶು ವೈದ್ಯನ ಲಂಚ ಬರೀ 50 ರೂಪಾಯಿ. ಬೈಕ್ ಹತ್ತಲಿಲ್ಲ, ಮೇಕೆ ಜೀವ ಹೋಯ್ತಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹಡದಾಯಿ ಪಶು ವೈದ್ಯರು ಬಡ ರೈತರು ಸಾಕಿದಂತಹ ಜಾನುವಾರುಗಳ ಜೀವದ ಜೊತೆ ಚೆಲ್ಲಾಟ. ಸರ್ಕಾರ ಕೊಡುವ ಸಂಬಳಕ್ಕೆ ಕೆಲಸ ಮಾಡೋದೇ ಇಲ್ಲ ಈ ಒಂದು ವೈದ್ಯರು. 50 ರೂಪಾಯಿ ಕೊಟ್ರೆ ಮಾತ್ರ ಜಾನುವಾರುಗಳ ಚಿಕಿತ್ಸೆಗೆ ಹೋಗ್ತೀನಿ ಅಂತ ಹೇಳಿರುವಂತಹ ವೈದ್ಯ ಮಾಧ್ಯಮಗಳ ಮುಂದೆ ರಾಜಾರೋಷವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತಹ ಪಶು ವೈದ್ಯ ಬಸವರಾಜ್, 50 ರೂಪಾಯಿ ಕೊಟ್ಟರೆ ಅಷ್ಟೇ ಬೈಕ್ ಹತ್ತೀನಿ ಅಂತ ಕೂತ್ಕೊಂಡಿರುವಂತಹ ವೈದ್ಯ. ಸರ್ಕಾರಿ ಪಶು ವೈದ್ಯನ ದನದ ದಾಹ ಏನಿದೆ ಅಲ್ಲ, ಅದು ಇಡೀ 6 ಆಡನ್ನೇ ಕಳೆದುಕೊಂಡಿದ್ದಾನೆ ರೈತ. 25 ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯ ಬಸವರಾಜ್ ತಾಲೂಕು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಹಣಕ್ಕಾಗಿ ಮೂಕ ಜಾನುವಾರುಗಳನ್ನ ಬಲಿ ಕೊಡ್ತಾ ಇರುವಂತದ್ದು. ಎಷ್ಟು ರಾಜಾರೋಷವಾಗಿ ಹೇಳ್ಕೊಳ್ತಾ ಇದ್ದಾರೆ ನೋಡಿ. 50 ರೂಪಾಯಿ ಕೊಟ್ರೆ ನಾನು ಮಾತ್ರ ಬರ್ತೀನಿ, ಇಲ್ಲ ಅಂತಂದ್ರೆ ಬರೋದಿಲ್ಲ ಅಂತ. 50 ರೂಪಾಯಿ ಚಿಕ್ಕ ಅಮೌಂಟ್ ಅಲ್ಲ. ಕೆಲವೊಂದು ರೈತರಿಗೆ ಆ ಒಂದು ಅಮೌಂಟ್ ಇದೆಯಲ್ಲ, ಅದು ಚಿಕ್ಕದಲ್ಲ. ಅಂಡ್ ಇನ್ನೊಂದೇನು ಅಂತಂದ್ರೆ, ಭ್ರಷ್ಟಾಚಾರವನ್ನ ಇಷ್ಟು ಮಾಡಿದ್ರು ಅಷ್ಟೇ, ಅಷ್ಟು ಮಾಡಿದ್ರು ಅದೇ ಭ್ರಷ್ಟಾಚಾರಿಗಳೇ ಆಗ್ತಾರೆ ಹೊರತು ಮತ್ತೇನೂ ಇಲ್ಲ. ಲಂಚವನ್ನ ನೀವು ಎಷ್ಟು ತಗೊಂಡ್ರಿ ಅಂತಲ್ಲ, ಲಂಚ ತೆಗೆದುಕೊಳ್ಳೋದೇ ತಪ್ಪು. ಅದರಲ್ಲಿ ರಾಜಾರೋಷವಾಗಿ 50 ರೂಪಾಯಿ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ 50 ರೂಪಾಯಿ ಕೊಟ್ರೆ ಮಾತ್ರ ಆ ಒಂದು ಬೈಕ್ ಹತ್ತೀನಿ ಅನ್ನುವಂಥದ್ದು ಡಾಕ್ಟರ್ ಹೇಳ್ತಾ ಇರುವಂಥದ್ದು. ಇವರಿಗೆಲ್ಲ ಏನ್ ಹೇಳ್ಬೇಕು? ತುಂಬಾ ವರ್ಷದಿಂದ ಅದೇ ಅಥಣಿ ತಾಲೂಕು ಪಶು ಆಸ್ಪತ್ರೆಯಲ್ಲೇ ಇರುವಂತಹ ವೈದ್ಯರು ಬಸವರಾಜ್ ಮೊದಲಿಂದಲೂ ಕೂಡ 50 ರೂಪಾಯಿಯನ್ನ ಲಂಚದ ರೂಪದಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು. ಆ ಆಡಿನ ಪ್ರಾಣ ಹೋಗಿದೆ. ಬಡ ರೈತರು ಸಾಕಿದಂತಹ ನಿಮ್ ಗಾಡಿ ಹೋದ್ರೆ 50 ರೂಪಾಯಿ ತಗೋತೀರಿ ಸರ್? ನಿಮ್ದು ಇತ್ತಂದ್ರೆ 50 ರೂಪಾಯಿ ತಗೋತೀರಿ. ಎಷ್ಟು ವರ್ಷ ಸರ್ ನೀವು ಕೆಲಸ ಮಾಡತ್ತಿದ್ರಿ? ಎಷ್ಟು ವರ್ಷ ಆತನ್ರಿ? 25 ವರ್ಷ ಆತ್ರಿ. ಸಂಕಟ ರೀ ಸರ್. ನಿಮ್ಮ ಹೆಸರು ರೀ? ಬಸವರಾಜ್ ಬಿಸ್ವಾಗರ್ ರೀ. ಯಾರನ್ನ ಹುಚ್ಚ ಬಂದ್ರೆ ಯಾರೋ ಬಂದು ನೋಡ್ರಿ. ಇವ್ರು ಡಾಕ್ಟರ್ ಯಾರು ಬರಲ್ಲ, ಟೈಮ್ ಬರಲ್ಲ. ಹಾ ರೀ, ಕಾಯ್ದಾ ಫಾರೆಸ್ಟ್ ಅವಾಗ ಗಡಬಡಿಸಿ ಬಂದ್ರು. ಇದು ಮಿರಾಜ್ ಕೊಯ್ ಅಂದ್ರು. ಯಾವ್ದ್ರಿ? ಅಡಾರಿ ಹೋತ್ರಿ. ಹಾ ರೀ, ಕುಚ್ಬೇಕಾದ್ ಅಂತ ಯಾವಾಗ ಇರೋದ್ರಿ? ಮನ್ಯಾರ ಕುಚ್ಬೇಕ. ಹಾ ರೀ, ಇಲ್ಲಂದ್ರೆ ರೊಕ್ಕ ತೋತಾರ ಬಾಳ್ರಿ ಡಾಕ್ಟರ್ ಕೊಡ್ರಿ. ಸುಮ್ಮನೆ ಸಾತು ಮನೆಗೆ ಟಮ್ಟ ಮಾಡ್ಕೊಂಡ್ ಮನೆಗೆ ಹೋಗಿ ಸಾಯ್ತಿ. ಬಡವ್ರ ಪರಿಸ್ಥಿತಿ ನಾವು 15 ಮೆಸ್ಕೊತ ಅಂದಿಗೆ ಇದ್ದೀವ್ರಿ. 60-70 ಸಾವಿರ ಬೇಡ್ದ ಈ ತುಣ್ಣ ಮಕ್ಕಳಿಗೆ ಗೌರ್ಮೆಂಟ್ ಪಗಾರ ಕೊಡ್ತಾರ ನಿಲ್ಲೋ? ಪಗಾರ ಕೊಡ್ತಾರಲ್ಲ ರೀ, ಕೊಡ್ತಾರ. ಪಗಾರ ಕೊಟ್ಟಾಗ ಇವ್ರು ಕೆಲಸ ಮಾಡ್ತಾರ್ರಿ. ಮತ್ತಂತ ಬಂದು ನೋಡ್ಲಾ ಚೆನ್ನಾಗತ್ರಿ. ಬರ್ಬೇಕ್ರ ಟೈಮ್ ಬರಂಗಿಲ್ಲ ನಾಗಾತ್ರ ಹೇಳ್ರಿ ಮಾಡ್ರಿ. ಕಿಟ್ ಹೇಳ್ರಿ. ಮತ್ತಂತ ಮಿರಾಜ್ ಕೊಯ್ ಅಂದ್ರ ಆ ಮಿರಾಜ್ ನಮ್ಗೆ ಗೊತ್ತ್ರಿ. ನಮ್ಗೆ ಏನು ಫೋನ್ ಅವಲ್ಲ ತುಣ್ಣಿ ಅಲ್ಲ. ನಮ್ಮ ಗಂಡಗ ಸುಳಿ ಮಕ್ಕಳು ನಾವು 60 ಸಾವಿರ ಲಾಸ್ ಆತ್ರಿ ಡಾಕ್ಟರ್ ಬರೋದಕ್ಕೆ. ಟೈಮ್ ಬರೋದಕ್ಕೆ ಹೋತ್ರಿ. ಮತ್ತೆ ಸತ್ಯವಾಗಿ ಹೇಳ್ತೀನಿ, ಕುಚ್ಬೇಕಾತ ಹೋಗ್ತಾರೆ. ನಿಮ್ದು ಅವ್ರ ಕಾಕ ರೀ? ಪಾರ್ಟ್ನಳ್ಳಿ ರೀ. ಪಾರ್ಟ್ನಳ್ಳಿ ಗುಂಡಾಡಿಗೆ ಹೋಗತ್ತಾರ. ಆ ಗುಂಡಾಡವ್ರ ಹತ್ತನಿಗೆ ಹೋಗತ್ತಾರ. ನಾವು ಸೀಮಾಗ ಇದೀವಿ.
ಒಟ್ಟು ಇಬ್ರು ಇದ್ರೊಳಗೆ ನಿಮ್ಮೊಂದು ಮರಿ ಸತ್ತಂಗ ಮತ್ತೆ ಕಡೆ ಬೇರೆ ಕಡೆ ಹೊರಗೆ ಹೋಗಲ್ರಿ ತತ್ತಿ ಎಲ್ಲಿ ಸಿಕ್ಕಿತ್ರಿ ಅದು ಅಲ್ಲಿ ನಮ್ಮ ಹೊಲ ಕಬ್ಬಿನಾಗ ಹಾಕಿದ್ದೀರ ಹಾಂ ರೀ ಹಂಗ ಮೈರಿ ಕುಂಚಿದ್ದೀರ ಕುಂತಿದ್ರಲ್ಲ ಕೂತಿದ್ರಿ ಈಗ ಇನ್ನ ಸಣ್ಣದೈತ ಈಗ ಪಿನ್ಯಾಕ ಚಾಲು ಮಾಡ ಏನೇನು ತತ್ರಿ ಅದು ಏನು ಕಾಳ ಹುಳ ಅದನ್ನ ಕುಂತಿದ್ರ ಕಾಳು ಹೋಗಿತ್ತವ್ರೆ ಗಿಡ ಪಿನ್ಯಾಕ ಇತ್ತ ಭಾಳ ಚಂದ ತಿಂದಿರಲ್ಲ ಹಾಂ ನಿಮ್ಮ ಮನೆ ಯಾವ್ದು ನಮ್ಮ ಇದರಿ ಇದು ಅಂತ ಇದ್ರಿ ಅದು ನಮ್ಮ ಅಂತ ಈಗ ಅವನ್ ದವಾಖಾನೆಗೆ ಊಟ ಕೊಡಕಾಗಿ ನಾ ಇಲ್ಲಿ ಹೊಲ್ದಾಗ ಹೋಗಿ ನೋಡೋದ್ರಿ ಒಟ್ಟೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.